ಎಲ್ಲರಿಗೂ ನಮಸ್ಕಾರ ಮತ್ತು ಪ್ಲಂಬಿಂಗ್ ಟ್ರೇಡ್ನ ಈ ಮಾಡ್ಯೂಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ವಿವಿಧ ಉದ್ದೇಶಗಳಿಗೆ ಸರಿಹೊಂದುವಂತೆ ಮತ್ತು ತೇವ ಪ್ರೂಫಿಂಗ್ ಅನ್ನು ಕೈಗೊಳ್ಳಲು ಸಿಮೆಂಟ್ ಗಾರೆಗಳು ಮತ್ತು ಆರ್ಸಿಸಿ ಅನ್ನು ವಿಭಿನ್ನ ಪ್ರಮಾಣದಲ್ಲಿ ತಯಾರಿಸಲಿದ್ದೇವೆ. ಉದ್ದೇಶಗಳು: ಈ ಪಾಠದ ಅಂತ್ಯದ ವೇಳೆಗೆ ನೀವು ಕಲಿಯುವುದೇನೆಂದರೆ ನಿರ್ದಿಷ್ಟ ಮಿಶ್ರಣಕ್ಕಾಗಿ ಗಾರೆ ಪದಾರ್ಥಗಳನ್ನು ತಯಾರಿಸುವುದು, ಗಾರೆ ಹಸ್ತಚಾಲಿತವಾಗಿ ಮಿಶ್ರಣ ಮಾಡುವುದು, ಸೂಕ್ಷ್ಮ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವುದು, ಗೋಡೆಗಳು, ಛಾವಣಿಗಳು ಮತ್ತು ಛಾವಣಿಗಳ ಹಾನಿಗೊಳಗಾದ ಭಾಗಗಳನ್ನು ಸರಿಪಡಿಸುವುದು, ಮಹಡಿಗಳ ತೇವವನ್ನು ಸರಿಪಡಿಸುವುದು, ಸಿಂಕ್ ಹಾಸಿಗೆಯನ್ನು ಸರಿಪಡಿಸುವುದು. ಮೊದಲಿಗೆ ನಾವು ವಿವಿಧ ಉದ್ದೇಶಗಳಿಗೆ ಸರಿಹೊಂದುವಂತೆ ವಿವಿಧ ಪ್ರಮಾಣದಲ್ಲಿ ಸಿಮೆಂಟ್ ಗಾರೆಗಳು ಮತ್ತು ಆರ್ಸಿಸಿಯನ್ನು ತಯಾರಿಸುತ್ತೇವೆ. ಇದಕ್ಕಾಗಿ ಅಗತ್ಯವಿರುವ ವಸ್ತುಗಳು ಮತ್ತು ಉಪಕರಣಗಳು: ಸ್ಪೇಡ್ 1, ಬಕೆಟ್ 1, ಮಗ್ 1, ಮೆಜರಿಂಗ್ ಬಾಕ್ಸ್ 1, ಮಾರ್ಟರ್ ಪ್ಯಾನ್ 1, ಮ್ಯಾಸನ್ ಟ್ರಾವೆಲ್ 1, ಜಿಐ ಶೀಟ್ಸ್ ಫಾರ್ ಪ್ಲಾಟ್ಫಾರ್ಮ್ 1, ಸಿಮೆಂಟ್ 1 ಬ್ಯಾಗ್, ಸ್ಯಾಂಡ್ 5 ಬಾಕ್ಸ್, ವಾಟರ್ ಅಗತ್ಯವಿರುವಷ್ಟು. ಈಗ ನಾವು ಕಾರ್ಯವಿಧಾನವನ್ನು ಪ್ರಾರಂಭಿಸೋಣ. ಮಿಶ್ರಣವನ್ನು ಮಾಡಬೇಕಾದ ಪ್ರದೇಶವನ್ನು ನೆಲಸಮಗೊಳಿಸಿ. ಸಮತಟ್ಟಾದ ನೆಲದ ಮೇಲೆ ಸಾಕಷ್ಟು ಸಂಖ್ಯೆಯ ಜಿಐ ಶೀಟ್ಗಳನ್ನು ಇರಿಸಿ. ಮಿಶ್ರಣ ಪ್ರದೇಶದ ಬಳಿ ಅಗತ್ಯವಿರುವ ಪ್ರಮಾಣದ ಮರಳು ಮತ್ತು ನೀರನ್ನು ತನ್ನಿ. ಅಳತೆ ಪೆಟ್ಟಿಗೆಗಳನ್ನು ಬಳಸಿ ಮರಳನ್ನು ಅಳೆಯಿರಿ ಮತ್ತು ಅದನ್ನು ರಾಶಿಯನ್ನು ಸುರಿಯಿರಿ. ಸಿಮೆಂಟ್ ಚೀಲವನ್ನು ಸಾಗಿಸಿ ಮತ್ತು ಮರಳಿನ ರಾಶಿಯ ಮೇಲೆ ಇರಿಸಿ. ಸಿಮೆಂಟ್ ಚೀಲವನ್ನು ತೆರೆಯಿರಿ, ಮರಳಿನ ಮೇಲೆ ಸಿಮೆಂಟ್ ಅನ್ನು ಸಮವಾಗಿ ಸುರಿಯಿರಿ ಮತ್ತು ಹರಡಿ. ಈ ಪ್ರಕ್ರಿಯೆಯಲ್ಲಿ ತೆಗೆದುಕೊಳ್ಳಬೇಕಾದ ಪ್ರಮುಖ ಮುನ್ನೆಚ್ಚರಿಕೆಗಳು: ಯಾವಾಗಲೂ ಧೂಳಿನ ಮುಖವಾಡವನ್ನು ಧರಿಸಿ. ಸೋರಿಕೆಯನ್ನು ತಡೆಗಟ್ಟಲು ಮತ್ತು ಸಿಮೆಂಟಿನ ಸಮರ್ಥ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಚೀಲಕ್ಕೆ ಹಾನಿಯಾಗದಂತೆ ಸಿಮೆಂಟ್ ಚೀಲಗಳನ್ನು ಕತ್ತರಿಸುವುದು ಅತ್ಯಗತ್ಯ. ಏಕರೂಪದವರೆಗೆ ವಿಷಯಗಳನ್ನು ಮಿಶ್ರಣವನ್ನು ಒಣಗಿಸಲು ಸ್ಪೇಡ್ ಬಳಸಿ ಪದಾರ್ಥಗಳನ್ನು ಸರಿಯಾಗಿ ಮಿಶ್ರಣ ಮಾಡಲಾಗಿದೆ ಎಂದು ಸೂಚಿಸುವ ಬಣ್ಣವನ್ನು ಸಾಧಿಸಲಾಗುತ್ತದೆ. ಗಾರೆ ಸರಿಯಾದ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ನೀರಿನ ಸಿಮೆಂಟ್ ಅನುಪಾತದ ಪ್ರಕಾರ ಸಾಕಷ್ಟು ಪ್ರಮಾಣದ ನೀರನ್ನು ಸೇರಿಸಿ. ರಾಶಿಯ ಹೊರಗೆ ನೀರು ಹರಿಯುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ತ್ವರಿತವಾಗಿ ಮಿಶ್ರಣ ಮಾಡಿ. ಮಗ್ ಬಳಸಿ ಉಳಿದ ಪ್ರಮಾಣದ ನೀರನ್ನು ಸುರಿಯಿರಿ ಮತ್ತು ಏಕಕಾಲದಲ್ಲಿ ಮಿಶ್ರಣವನ್ನು ಮುಂದುವರಿಸಿ. ನೀರನ್ನು ಸೇರಿಸಲು ಕ್ಯೂರಿಂಗ್ ಪೈಪ್ ಅನ್ನು ಬಳಸಬೇಡಿ. ಗಾರೆ ಸ್ಥಿರತೆ ಏಕರೂಪವಾಗುವವರೆಗೆ ಮಿಶ್ರಣವನ್ನು ಇರಿಸಿಕೊಳ್ಳಿ. ಹೆಚ್ಚುವರಿ ನೀರನ್ನು ಸುರಿಯುವುದು ಮಿಶ್ರಣವನ್ನು ದುರ್ಬಲಗೊಳಿಸುತ್ತದೆ. ಮಿಶ್ರಣದ 30 ನಿಮಿಷಗಳಲ್ಲಿ ಗಾರೆ ಬಳಸಿ. ಕ್ಯೂರಿಂಗ್ ಪೈಪ್ನೊಂದಿಗೆ ನೀರನ್ನು ಸೇರಿಸಬೇಡಿ. ಮಿಶ್ರಣವನ್ನು ಇರಿಸಿಕೊಳ್ಳಿ. ಹೆಚ್ಚುವರಿ ನೀರನ್ನು ಸುರಿಯಬೇಡಿ. ಮಿಶ್ರಣದ ನಂತರ 30 ನಿಮಿಷಗಳಲ್ಲಿ ಗಾರೆ ಬಳಸಿ. ಪದಾರ್ಥಗಳನ್ನು ಅಳೆಯಲು ಈಗ ನಾವು ಅಳತೆ ಪೆಟ್ಟಿಗೆಯನ್ನು ಬಳಸೋಣ. ಅಳತೆ ಪೆಟ್ಟಿಗೆಯನ್ನು ಬಳಸಿ ಪದಾರ್ಥಗಳನ್ನು ಅಳೆಯಿರಿ. ಅಳತೆ ಪೆಟ್ಟಿಗೆಯನ್ನು ಕೆಲಸದ ಪ್ರದೇಶಕ್ಕೆ ಹತ್ತಿರಕ್ಕೆ ತನ್ನಿ. ಮಾರ್ಟರ್ ಪ್ಯಾನ್ ಬಳಸಿ ಅಳತೆ ಪೆಟ್ಟಿಗೆಯನ್ನು ತುಂಬಿಸಿ. ಬಾಕ್ಸ್ ತುಂಬಿದ ನಂತರ ಯಾವುದೇ ಹೆಚ್ಚುವರಿ ಮರಳನ್ನು ತೆಗೆದುಹಾಕಲು ಟ್ರೋಲ್ ಅನ್ನು ಬಳಸಿ. ಪ್ರಕ್ರಿಯೆಯ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು: ಬಾಕ್ಸ್ ತುಂಬಿದ ನಂತರ ಪದಾರ್ಥಗಳು ನೆಲಗೊಂಡಿವೆ ಎಂದು ಖಚಿತಪಡಿಸಿಕೊಳ್ಳಲು ಅದನ್ನು ಅಲ್ಲಾಡಿಸಿ. ಮರಳನ್ನು ಎತ್ತುವ ಮತ್ತು ಸುರಿಯುವುದಕ್ಕೆ ಅಳತೆ ಪೆಟ್ಟಿಗೆ ಎರಡೂ ಬದಿಗಳಲ್ಲಿ ಹಿಡಿಕೆಗಳನ್ನು ಹಿಡಿದಿಟ್ಟುಕೊಳ್ಳುವ 2 ವ್ಯಕ್ತಿಗಳ ಅಗತ್ಯವಿರುತ್ತದೆ. ಈಗ ಸಿಮೆಂಟ್ ಗಾರೆ ಮಿಶ್ರಣ ಮಾಡಲು ಕಲಿಯೋಣ. ಜಲ ನಿರೋಧಕ ವೇದಿಕೆಯನ್ನು ಬಳಸಿಕೊಂಡು ಗಾರೆ ಮಿಶ್ರಣ ಮಾಡಿ. ಸಣ್ಣ ಪ್ರಮಾಣದಲ್ಲಿ ಎಂಎಸ್ ಟ್ರೇ ಮತ್ತು ದೊಡ್ಡ ಪ್ರಮಾಣದಲ್ಲಿ ಜಿಐ ಶೀಟ್ ಬಳಸಿ. ಅಗತ್ಯವಿರುವ ಪ್ರಮಾಣದ ಮರಳು ಮತ್ತು ಸಿಮೆಂಟ್ ಅನ್ನು ಒಂದು ತುದಿಯಿಂದ ಇನ್ನೊಂದು ತುದಿಗೆ ತಿರುಗಿಸುವ ಮೂಲಕ ಮಿಶ್ರಣ ಮಾಡಿ ಮತ್ತು ಮಿಶ್ರಣವು ಏಕರೂಪವಾಗಿ ಕಾಣಿಸಿಕೊಳ್ಳುವವರೆಗೆ ಸಲಿಕೆಯಿಂದ ಕತ್ತರಿಸಿ ಬಣ್ಣ. ಮಿಶ್ರಣ ಮಾಡಿ ಒಣ ಪದಾರ್ಥಗಳನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸುವ ಮೂಲಕ ಅದು ಚೆನ್ನಾಗಿ ಮಿಶ್ರಣವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನಂತರ ಒಂದು ರಾಶಿಯನ್ನು ರೂಪಿಸಿ. ರಾಶಿಯ ಮಧ್ಯದಲ್ಲಿ ಅಂತರವನ್ನು ರಚಿಸಿ. ಮಿಶ್ರಣವನ್ನು ಮುಂದುವರಿಸುವಾಗ ಒಂದು ಚೊಂಬು ಬಳಸಿ ಅಗತ್ಯ ಪ್ರಮಾಣದ ನೀರನ್ನು ಸೇರಿಸಿ.
ನೀರು ಸಿಮೆಂಟ್ ಅನುಪಾತದ ಪ್ರಕಾರ ನೀರನ್ನು ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಸರಳ ಕಾಂಕ್ರೀಟ್ ಮತ್ತು ಆರ್ಸಿಸಿ ತಯಾರಿಸಲು ಅದೇ ವಿಧಾನವನ್ನು ಅನುಸರಿಸಬೇಕು. ಕಾಂಕ್ರೀಟ್ ತಯಾರಿಕೆಯ ಸಮಯದಲ್ಲಿ ಒರಟಾದ ಸಮುಚ್ಚಯಗಳನ್ನು ಸೇರಿಸಬೇಕು. ಆರ್ಸಿಸಿ ಅಥವಾ ಬಲವರ್ಧಿತ ಸಿಮೆಂಟ್ ಕಾಂಕ್ರೀಟ್ ಮಿಶ್ರಣ ಅನುಪಾತವು ಯೋಜನೆಯ ರಚನಾತ್ಮಕ ಅವಶ್ಯಕತೆಗಳು ಮತ್ತು ವಿಶೇಷಣಗಳನ್ನು ಅವಲಂಬಿಸಿರುತ್ತದೆ. ಆದಾಗ್ಯೂ ಆರ್ಸಿಸಿಯ ಸಾಮಾನ್ಯ ಮಿಶ್ರಣ ಅನುಪಾತವು 1:2:4 ಆಗಿದೆ. ಅಂದರೆ 1 ಸಿಮೆಂಟ್, 2 ಭಾಗಗಳು ಉತ್ತಮ ಮರಳು ಮತ್ತು ಜಲ್ಲಿ ಅಥವಾ ಪುಡಿಮಾಡಿದ ಕಲ್ಲಿನಂತಹ ಒರಟಾದ ಒಟ್ಟು 4 ಭಾಗಗಳು. ಈಗ ತೇವ ಪ್ರೂಫಿಂಗ್ ಬಗ್ಗೆ ತಿಳಿಯೋಣ. ಉದ್ದೇಶಗಳು. ಈ ಕಾರ್ಯದ ಅಂತ್ಯದ ವೇಳೆಗೆ ನೀವು ಮಾಡಲು ಸಾಧ್ಯವಾಗುವುದೇನೆಂದರೆ ಗೋಡೆಗಳು, ಕೋಶಗಳು ಮತ್ತು ಛಾವಣಿಗಳ ಹಾನಿಗೊಳಗಾದ ಭಾಗಗಳನ್ನು ಸರಿಪಡಿಸುವುದು, ಮಹಡಿಗಳ ತೇವವನ್ನು ಸರಿಪಡಿಸುವುದು, ಸಿಂಕ್ ಹಾಸಿಗೆಯನ್ನು ಸರಿಪಡಿಸುವುದು. ಇದಕ್ಕಾಗಿ ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳು: ಜಾಯಿಂಟರ್ಸ್ 1, ಹ್ಯಾಮರ್ ಬೆಲ್ ಪೇನ್ 1, ವುಡನ್ ಫ್ಲೋಟ್ 1, ಮಾರ್ಟರ್ ಪ್ಯಾನ್ 1, ಮ್ಯಾಸನ್ ಟ್ರಾವೆಲ್ 1, ಕೋಲ್ಡ್ ಚೀಸಲ್ ಫ್ಲಾಟ್ 1, ಸ್ಟ್ರೇಟ್ ಎಡ್ಜ್ 1, ಸ್ಪಿರಿಟ್ ಲೆವೆಲ್ 1, ಚಿಪ್ಪಿಂಗ್ ಹ್ಯಾಮರ್ 1. ಸಿಮೆಂಟ್ ಅಗತ್ಯವಿರುವಷ್ಟು, ಸ್ಯಾಂಡ್ ಅಗತ್ಯವಿರುವಷ್ಟು, ಎಗ್ರಿಗೇಟ್ ಅಗತ್ಯವಿರುವಷ್ಟು, ಆಸ್ಫಾಲ್ಟ್ ಅಗತ್ಯವಿರುವಷ್ಟು, ಅಲ್ಯೂಮಿನಿಯಂ ಶೀಟ್ ಅಗತ್ಯವಿರುವಷ್ಟು, ಕಾಪರ್ ಶೀಟ್ ಅಗತ್ಯವಿರುವಷ್ಟು, ಲೀಡ್ ಶೀಟ್ ಅಗತ್ಯವಿರುವಷ್ಟು, ಬಿಟುಮಿನಸ್ ಫೆಲ್ಟ್ಸ್ ಅಗತ್ಯವಿರುವಷ್ಟು, ಎಂಎಸ್ ರಾಡ್ ಅಗತ್ಯವಿರುವಷ್ಟು. ಈಗ ನಾವು ಡ್ಯಾಮ್ ಪ್ರೂಫಿಂಗ್ ಅನ್ನು ನೋಡೋಣ. ಈ ಕೆಲಸಕ್ಕೆ ಅಗತ್ಯವಿರುವ ಸರಿಯಾದ ಕೈ ಉಪಕರಣಗಳು ಮತ್ತು ವಸ್ತುಗಳನ್ನು ಆಯ್ಕೆ ಮಾಡಿ. ಬಾಗಿಲು, ಚೌಕಟ್ಟುಗಳು, ಕಿಟಕಿಗಳು, ನೈರ್ಮಲ್ಯ ಕೀಲುಗಳು ಮತ್ತು ಮಳೆ ನೀರಿನ ಔಟ್ಲೆಟ್ ಅನ್ನು ಪರೀಕ್ಷಿಸಿ. ಶ್ರೀಮಂತ ಸಿಮೆಂಟ್ ಗಾರೆ ಬಳಸಿ ಗೋಡೆಯ ಬಿರುಕುಗಳನ್ನು ಸರಿಯಾಗಿ ಪ್ಲಾಸ್ಟರ್ ಮಾಡಬೇಕು. ಬಾತ್ರೂಮ್ ಪೈಪ್ ಕೀಲುಗಳ ಹಾನಿಗೊಳಗಾದ ಭಾಗಗಳನ್ನು ಗುರುತಿಸಬೇಕು. ಹಾನಿಗೊಳಗಾದ ಪೈಪ್ಗಳನ್ನು ಸೋರಿಕೆಯನ್ನು ಸರಿಪಡಿಸುವ ಮೂಲಕ ಸರಿಪಡಿಸಬೇಕು ಮತ್ತು ಸೂಕ್ಷ್ಮವಾದ ವಸ್ತುಗಳನ್ನು ಬಳಸಿ ಅವುಗಳನ್ನು ಮರುಪ್ಯಾಕ್ ಮಾಡಬೇಕು. ಟೆರೇಸ್ ಮೇಲೆ ನೀರು ಸೋರಿಕೆಯನ್ನು ತಡೆಗಟ್ಟಲು ತೇವ ಭಾಗಗಳನ್ನು ಕ್ಲಿಪ್ ಮಾಡಬೇಕು. ಶುಷ್ಕ ಶ್ರೀಮಂತ ಗಾರೆ ಅನ್ವಯಿಸಿದ ನಂತರ ಜಲನಿರೋಧಕ ಸಂಯುಕ್ತವನ್ನು ಪ್ರದೇಶವನ್ನು ಪ್ಲಾಸ್ಟರ್ ಮಾಡಲು ಬಳಸಬೇಕು ಮತ್ತು ಮಟ್ಟವನ್ನು ಪರಿಶೀಲಿಸಬೇಕು. ತುಕ್ಕು ಹಿಡಿದ ಅಥವಾ ಹಾನಿಗೊಳಗಾದ ಕೊಳವೆಗಳು ಅಥವಾ ಕೀಲುಗಳನ್ನು ತೆಗೆದುಹಾಕಬೇಕು ಮತ್ತು ಹೊಸ ಕೊಳವೆಗಳು ಅಥವಾ ಕೀಲುಗಳೊಂದಿಗೆ ಬದಲಾಯಿಸಬೇಕು. ಕಿಚನ್ ಸಿಂಕ್, ವಾಶ್ ಬೇಸಿನ್, ವಾಷಿಂಗ್ ಮಷಿನ್, ಬಾತ್ ಟಬ್ ಮತ್ತು ಔಟ್ಲೆಟ್ ಡ್ರೈನ್ಗಳಲ್ಲಿ ಸೋರಿಕೆಯನ್ನು ಗುರುತಿಸಬೇಕು. ಈ ಸೋರಿಕೆಗಳನ್ನು ಸಲಕರಣೆಗಳನ್ನು ಬದಲಿಸುವ ಮೂಲಕ ಅಥವಾ ಬಿಳಿ ಸಿಮೆಂಟ್ ಬಳಸಿ ಸರಿಪಡಿಸಬೇಕು. ಓವರ್ ಹೆಡ್ ಆರ್ಸಿಸಿ ನೀರಿನ ಟ್ಯಾಂಕ್ಗಳಲ್ಲಿ ಬಿರುಕು ಬಿಟ್ಟಿರುವುದನ್ನು ಪರಿಶೀಲಿಸಬೇಕು ಮತ್ತು ಈ ಬಿರುಕುಗಳಿಗೆ ಕಬ್ಬಿಣದ ಸಣ್ಣ ತುಂಡು ಹಾಕಬೇಕು. ಈ ಬಿರುಕು ಬಿಟ್ಟ ಭಾಗಗಳನ್ನು ಪ್ಲಾಸ್ಟರಿಂಗ್ ಮಾಡಲು ಸಮೃದ್ಧ ಸಿಮೆಂಟ್ ಗಾರೆ ಮತ್ತು ವಾಟರ್ ಪ್ರೂಫಿಂಗ್ ಸಂಯುಕ್ತವನ್ನು ಬಳಸಬೇಕು. ನೈರ್ಮಲ್ಯ ಫಿಟ್ಟಿಂಗ್ಗಳಲ್ಲಿನ ಕೀಲುಗಳಿಂದ ಹಳೆಯ ಬಿಳಿ ಸಿಮೆಂಟ್ ಅನ್ನು ತೆಗೆದುಹಾಕಿರಿ. ಸ್ಯಾನಿಟರಿ ಫಿಟ್ಟಿಂಗ್ಗಳಲ್ಲಿ ಕೀಲುಗಳಿಗೆ ಹೊಸ ಬಿಳಿ ಸಿಮೆಂಟ್ ಅನ್ನು ಅನ್ವಯಿಸಬೇಕು. ಮರೆಮಾಚುವ ನೀರಿನ ಪೈಪ್ಲೈನ್ ಸೋರಿಕೆಯನ್ನು ಗುರುತಿಸಬೇಕು. ಶ್ರೀಮಂತ ಸಿಮೆಂಟ್ ಗಾರೆ ಬಳಸಿ ಹೊಸ ಪೈಪ್ ಲೈನ್ಗಳು ಮತ್ತು ಪ್ಲಾಸ್ಟರ್ನೊಂದಿಗೆ ಬದಲಾಯಿಸಿ. ಸೋರಿಕೆಯನ್ನು ಗುರುತಿಸಲು ಬಾತ್ರೂಮ್ ಫ್ಲೋರ್ ಟೈಲ್, ಟಾಯ್ಲೆಟ್ ಫ್ಲೋರ್ ಟೈಲ್ ಅನ್ನು ಪರೀಕ್ಷಿಸಿ. ಆಸ್ಫಾಲ್ಟ್, ಆಕ್ವಾ ಪ್ರೂಫ್ ಮತ್ತು ವೈಟ್ ಸಿಮೆಂಟ್ ಬಳಸಿ ಹೊಸ ಟೈಲ್ಸ್ ಮತ್ತು ಪ್ಲಾಸ್ಟರ್ ಜಾಯಿಂಟ್ಗಳನ್ನು ಬದಲಾಯಿಸುವ ಮೂಲಕ ಮುರಿದ ಟೈಲ್ಸ್ ಅನ್ನು ಬದಲಾಯಿಸಿ. ಪುನರಾವರ್ತನೆ. ಈ ವಿಡಿಯೋದಲ್ಲಿ ನಾವು ಕಲಿತಿರುವುದೇನೆಂದರೆ ನಿರ್ದಿಷ್ಟ ಮಿಶ್ರಣಕ್ಕಾಗಿ ಗಾರೆ ಪದಾರ್ಥಗಳನ್ನು ತಯಾರಿಸುವುದು, ಗಾರೆ ಹಸ್ತಚಾಲಿತವಾಗಿ ಮಿಶ್ರಣ ಮಾಡುವುದು, ಸೂಕ್ತ ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವುದು, ಗೋಡೆಗಳು, ಛಾವಣಿಗಳು ಮತ್ತು ಛಾವಣಿಗಳ ಹಾನಿಗೊಳಗಾದ ಭಾಗಗಳನ್ನು ಸರಿಪಡಿಸುವುದು, ಮಹಡಿಗಳ ತೇವವನ್ನು ಸರಿಪಡಿಸುವುದು, ಸಿಂಕ್ ಹಾಸಿಗೆಯನ್ನು ಸರಿಪಡಿಸುವುದು. ಇದರ ಬಗ್ಗೆ ನಿಮಗೆ ಸ್ಪಷ್ಟ ತಿಳುವಳಿಕೆ ಇದೆ ಎಂದು ಭಾವಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.